ಅಬ್ದುಲ್ ಕುತುಬ್ ಷಾರು ಮೀರ್ ಜುಮ್ಲಾರ ಕೈಲಿ ದೊಡ್ಡದೊಂದು ಸೈನ್ಯವನ್ನು ಕೊಟ್ಟು ಕಳುಹಿಸಿದರು. ವಿಜಯನಗರ ಸಾಮ್ರಾಜ್ಯವನ್ನು ಪತನಗೊಳಿಸಿ ಶ್ರೀರಂಗರಾಯರನ್ನು ಸೆರೆಹಿಡಿಯುವುದೇ ಅವರ ಉದ್ದೇಶವಾಗಿತ್ತು. ಈ ವಾರ್ತೆಯು ಗೂಢಚಾರರಿಂದ ತಿಳಿಯುತ್ತಲೇ ಸಾಮ್ರಾಟರು ಯವನರ ಆಕ್ರಮಣವನ್ನು ಮುರಿಯಲು ಪ್ರತಿತಂತ್ರವನ್ನು ಹೂಡಿ ಕೆಲಸವನ್ನು ಸಾಧಿಸಲು ನಿಶ್ಚಯಿಸಿದರು. ಈ ಅವಧಿಯಲ್ಲಿ ಉತ್ತರಾಧಿಪತ್ಯವನ್ನು ಗೆದ್ದು ತಮ್ಮ ಅಂಕೆಯಲ್ಲಿ ಇಟ್ಟುಕೊಂಡಿದ್ದ ಮೊಘಲರು ನಂತರ ದಕ್ಷಿಣ ರಾಜ್ಯಗಳ ಕಡೆಗೂ ತಮ್ಮ ವಕ್ರದೃಷ್ಟಿಯನ್ನು ಬೀರಿದ್ದರು. ಆಗ ಮೊಘಲರ ಸಿಂಹಾಸನದ ಮೇಲೆ ಶಹಜಹಾನರು ಮಂಡಿಸಿದ್ದರು. ಮೊಘಲ್ ಸಾಮ್ರಾಟರಾಗಿ ಮೆರೆಯುತ್ತಿದ್ದರು. ಅವರು ದಕ್ಷಿಣ ಪಥವನ್ನು ತಮ್ಮ ಸಾಮ್ರಾಜ್ಯಕ್ಕೆ ಸೇರಿಸಿಕೊಳ್ಳುವ ಆಲೋಚನೆಯಿಂದ ತಮ್ಮ ಮಗರಾದ ಔರಂಗಜೇಬರನ್ನು ದಕ್ಷಿಣದ ಸುಬೇದಾರರಾಗಿ ನೇಮಿಸಿದ್ದರು. ಅಖಂಡ ಭಾರತ ದೇಶವನ್ನೆಲ್ಲ ಆಳುವ ಅಕ್ಬರರ ಕನಸನ್ನು ನನಸು ಮಾಡುವ ಆಸೆಯನ್ನು ಶಹಜಹಾನರು ಹೊತ್ತಿದ್ದರು. ಔರಂಗಜೇಬರು ದಕ್ಷಿಣದಲ್ಲಿದ್ದ ಒಂದೊಂದೇ ಹಿಂದೂ ಮುಸಲ್ಮಾನ್ ರಾಜ್ಯಗಳನ್ನು ಕಬಳಿಸಲು ಯಾವುದಾದರೊಂದು ಕುಂಟು ನೆಪಕ್ಕಾಗಿ ಕಾದಿದ್ದರು. ಅದಾಗಲೇ ಅವರು ಬಿಜಾಪುರ ಸುಲ್ತಾನರನ್ನು ಹಣ್ಣು ಮಾಡಿ ಶಾಹಿ ಸುಲ್ತಾನರ ಪಾಲಿಗೆ ಸಿಂಹ ಸ್ವಪ್ನವಾಗಿದ್ದರು. ಅವರ ಮಹತ್ವಾಕಾಂಕ್ಷೆಯ ವಿರುದ್ಧ ಗೋಲ್ಕೊಂಡದ ಸುಲ್ತಾನರು ಬದುಕಿ ಉಳಿಯುವುದೇ ದುಸ್ತರವಾಗಿತ್ತು. ಹೀಗಿದ್ದರೂ ಶಿವಪ್ಪ ನಾಯಕರಿಂದಾದ ಪರಾಭವದಿಂದ ಸುಲ್ತಾನರ ಸೈನಿಕರು ವೆಲ್ಲೂರಿನ ಮೇಲೆ ದಂಡೆತ್ತಿ ಬಂದಿದ್ದರು. ಈ ವಿಚಾರವನ್ನೆಲ್ಲ ಅರಿತಿದ್ದ ಶ್ರೀರಂಗರಾಯರು ಯವನರನ್ನು ಮಟ್ಟ ಹಾಕಲು ಮೊಘಲರ ನೆರವು ಯಾಚಿಸಲು ಮುಂದಾದರು. ಹಾಗೂ ಅವರ ದಕ್ಷಿಣ ಸುಬೇದಾರರಾಗಿದ್ದ ಔರಂಗಜೇಬರ ಮೂಲಕ ಶಹಜಹಾನರನ್ನು ಒಲಿಸಿಕೊಳ್ಳಲು ಒಂದು ಪತ್ರ ಕಳುಹಿಸಿದರು. ಆ ಪತ್ರದಲ್ಲಿ ಶ್ರೀರಂಗರಾಯರು ತಮ್ಮ ಶತ್ರುಗಳಾದ ಗೋಲ್ಕೊಂಡ ಹಾಗೂ ಬಿಜಾಪುರದ ಸುಲ್ತಾನರ ದುರಾಕ್ರಮಣವನ್ನು ತಡೆಯಲು ಮೊಘಲರು ನೆರವಾದರೆ ಆ ಎರಡೂ ರಾಜ್ಯಗಳನ್ನು ಗೆದ್ದು ತಾವು ಮೊಘಲರ ಸಹಾಯಕ್ಕೆ ಪ್ರತಿ ಕಾಣಿಕೆಯಾಗಿ ಅರ್ಪಿಸುವುದಾಗಿ ತಿಳಿಸಿದ್ದರು. ಈ ಪತ್ರವನ್ನು ಓದಿಕೊಂಡ ಶಹಜಹಾನರು ಮನದಲ್ಲೇ ಹರ್ಷಿಸಿದರು. ತಮ್ಮದೊಂದು ಷರತ್ತಿನ ಮೇಲೆ ಶ್ರೀರಂಗರಾಯರಿಗೆ ನೆರವಾಗಲು ಸಮ್ಮತಿಸಿದರು. ಆ ಷರತ್ತೇನೆಂದರೆ ಶ್ರೀರಂಗರಾಯರು ಇಸ್ಲಾಂ ಧರ್ಮವನ್ನು ಸ್ವೀಕರಿಸಬೇಕು, ನಂತರ ತಮ್ಮನ್ನು ಮಿತ್ರರನ್ನಾಗಿ ಪರಿಗಣಿಸಬೇಕು. ಹಾಗಾದರೆ ಅವರು ದಕ್ಷಿಣದ ಸುಬೇದಾರಿಕೆಯನ್ನು ಕೊಡುವುದಾಗಿಯೂ ತಿಳಿಸಿದ್ದರು. ಈ ಷರತ್ತನ್ನು ಓದಿಕೊಂಡು ಶ್ರೀರಂಗರಾಯರಿಗೆ ನಖಶಿಖಾಂತ ಉರಿಯಿತು. ನಂತರ ಅವರು ರಾಜ್ಯಕೋಶಗಳನ್ನು ಕಳೆದುಕೊಂಡರೂ ರಾಜ್ಯಭ್ರಷ್ಟನಾದರೂ ಮತಾಂತರ ಹೊಂದಲು ಇಚ್ಛಿಸದೆ ತಮ್ಮ ಪ್ರಯತ್ನವನ್ನು ಮುಂದುವರಿಸಿದರು. ಸಾಮ್ರಾಟರು ಇನ್ನು ಉಳಿದ ಮಧುರೆ ತಿರುಮಲ ನಾಯಕರನ್ನು ಒಪ್ಪಿಸಿ ತಮಗೆ ನೆರವಾಗಲು ಕೋರಿ ಒಂದು ಪತ್ರ ಬರೆದರು. ಆ ಪತ್ರಕ್ಕೆ ಉತ್ತರ ಬರದ ಕಾರಣ ತಾವೇ ಮಧುರೆಗೆ ಹೊರಟರು. ಆದರೆ ತಿರುಮಲ ನಾಯಕರು ಸಾಮ್ರಾಟರು ಬರುವ ವಿಷಯವನ್ನು ತಿಳಿದು ಬೇಕಂತಲೇ ಮೃಗಾಯ ವಿಹಾರಕ್ಕೆಂದು ತೆರಳಿದ್ದರು. ಸಾಮ್ರಾಟರು ಮಧುರೆಗೆ ಬಂದು ತಿಂಗಳಾದರೂ ತಿರುಮಲ ನಾಯಕರು ಲೆಕ್ಕಿಸದೆ ತಡ ಮಾಡಿದರು. ಇನ್ನು ಕಾದು ಫಲವಿಲ್ಲವೆಂದು ಸಾಮ್ರಾಟರು ಅಮಾತ್ಯ ವೆಂಕಟೇಶಯ್ಯನವರಿಗೆ ತಾವು ಹೊರಡುವುದಾಗಿ ಹೇಳಿ ತಿರುಮಲರಿಗೆ ತಿಳಿಸಲು ಕಳುಹಿಸಿದರು. ಆ ನಂತರ ತಿರುಮಲ ನಾಯಕರು ಗೊತ್ತಿಲ್ಲದವರಂತೆ ನಟಿಸಿ ಸಾಮ್ರಾಟರಿಗೆ ವಂದಿಸಿದರು. ಶ್ರೀರಂಗರಾಯರು ಗೋಲ್ಕೊಂಡದ ವಿರುದ್ಧ ನೆರವಾಗಲು ತಮಗೆ ತಿರುಮಲ ನಾಯಕರಿಂದ ಸಹಾಯ ಬೇಕೆಂದು ಕೋರಿದರು. ಆದರೆ ಇದೇ ವಿಚಾರವಾಗಿ ತಿರುಮಲ ನಾಯಕರು ಮಿಕ್ಕಂತಹ ಸಾಮಂತರಾದ ಮೈಸೂರು ಜಿಂಜಿ ನಾಯಕರನ್ನು ನಿರೂಪ ಬರೆದು ಯುದ್ಧಕ್ಕೆ ಆಹ್ವಾನಿಸುವುದಾಗಿ ಕರೆದರು. ಆದರೆ ಅವರಿಂದ ಯಾವುದೇ ಉತ್ತರ ಬರಲಿಲ್ಲ. ಆದ್ದರಿಂದ ತಿರುಮಲ ನಾಯಕರು ತಾವು ಸಹಾಯ ಹಸ್ತ ನೀಡುವುದಾಗಿ ಮಾತು ಕೊಟ್ಟರು. ಇಂತಿರುವಾಗಲೇ ಮಧುರೆಗೆ ಬಂದ ಚಾರರಿಂದ ಮಂತ್ರಿ ಜಗರಾಯರು ಸಾಮ್ರಾಟರನ್ನು ಕೂಡಲೇ ವೆಲ್ಲೂರಿಗೆ ಬರುವುದಾಗಿ ಪತ್ರ ಬರೆದು ಕಳುಹಿಸಿದ್ದರು. ಕಾರಣ ಗೋಲ್ಕೊಂಡದ ಸೈನ್ಯ ವೆಲ್ಲೂರಿನ ಕಡೆ ಧಾವಿಸಿ ಬಂದಿತ್ತು. ಈ ಪರಿಸ್ಥಿತಿಯಲ್ಲಿ ತಾವು ಮಧುರೆಯಲ್ಲಿ ನಿಲ್ಲಲಾರದೆ ಸಾಮ್ರಾಟರು ಅವರನ್ನು ಸೂಕ್ತ ಸಮಯಕ್ಕೆ ಕೂಡಿಕೊಳ್ಳಲು ಹೇಳಿ ವೆಲ್ಲೂರಿಗೆ ಹಿಂತಿರುಗಿದರು. ಆದರೆ ತಿರುಮಲ ನಾಯಕರು ಇಂತಹ ಸಮಯವನ್ನು ದುರುಪಯೋಗ ಪಡಿಸಿಕೊಂಡು ಶ್ರೀರಂಗರಾಯರಿಗೆ ಕೊಟ್ಟ ಮಾತನ್ನು ಮುರಿದಿದ್ದರು. ಅವರು ನೆರವು ನೀಡುವುದಾಗಿ ಹೇಳಿ ತಾವು ಸ್ವತಂತ್ರರಾಗುವ ದುರಾಸೆಯಿಂದ ಸಾಮ್ರಾಟರಿಗೆ ಕೈಕೊಟ್ಟರು. ಶ್ರೀರಂಗರಾಯರು ವೆಲ್ಲೂರಿಗೆ ಬರುವಷ್ಟರಲ್ಲಿ ಮೀರ್ ಜುಮ್ಲಾರು ಪೆನುಗೊಂಡೆಯನ್ನು ಗೆದ್ದು ಸಾಮ್ರಾಜ್ಯದ ಉತ್ತರ ಗಡಿಯನ್ನೆಲ್ಲ ತಮ್ಮ ವಶಕ್ಕೆ ತೆಗೆದುಕೊಂಡಿದ್ದರು. ಈ ಹೋರಾಟವು ವಿಜಯನಗರ ಸಾಮ್ರಾಜ್ಯದ ಅಳಿವು ಉಳಿವಿನ ಪ್ರಶ್ನೆಯಲ್ಲಿ ನಿಂತಿತ್ತು.
ಅಂತೆಯೇ ಮೀರ್ ಜುಮ್ಲಾರು ಕೂಡ ವಿಜಯನಗರ ಸಾಮ್ರಾಜ್ಯವನ್ನು ತೊಡೆದು ಹಾಕಲು ಪಣ ತೊಟ್ಟಿದ್ದರು. ಅವರು ತಮ್ಮ ದೈತ್ಯ ದಳದೊಡನೆ ನಗರದ ರಕ್ಷಣೆಗಿದ್ದ ಕೋಟೆಯನ್ನು ಮುತ್ತಿ ಅದನ್ನು ಒಡೆದು ನಗರವನ್ನು ಪ್ರವೇಶಿಸಲು ತಮ್ಮ ತೋಪಿನ ಗಾಡಿಗಳನ್ನು ಆಯಾ ಕಟ್ಟಿನ ಸ್ಥಳಗಳಲ್ಲಿ ನಿಲ್ಲಿಸಿ ಒಂದೇ ಸಮನೆ ತೋಪಿನ ಮಳೆಗರೆಯುತ್ತಿದ್ದರು. ಅವರಿಗೆ ಈ ಮೊದಲು ವೆಲ್ಲೂರು ವಶವಾಗಿದ್ದರಿಂದ ಆ ಕೋಟೆಯು ಎಲ್ಲಿ ಶಿಥಿಲವಾಗಿದೆ, ಎಲ್ಲಿ ಸುಲಭವಾಗಿ ಒಡೆದು ಮುನ್ನುಗ್ಗಬಹುದು ಎಂಬುದು ತಿಳಿದಿತ್ತು. ಅಲ್ಲದೆ ರಾಜಧಾನಿಯಿಂದ ತಪ್ಪಿಸಿಕೊಳ್ಳಲು ಇದ್ದ ರಹಸ್ಯ ಮಾರ್ಗಗಳು ಅವರಿಗೆ ತಿಳಿದಿತ್ತು. ಅವುಗಳನ್ನೆಲ್ಲ ಮುಚ್ಚಿಸಿ ಸಾಮ್ರಾಟರಿಗೆ ಬೇರೆ ನೆರವು ಬರುವ ಮೊದಲೇ ಸೆರೆ ಹಿಡಿಯಬೇಕೆಂದು ತಂತ್ರ ಹೂಡಿ ಭರಾಟೆಯಿಂದ ತಮ್ಮ ಮುತ್ತಿಗೆ ನಡೆಸಿದರು. ಸಾಮ್ರಾಟ್ ಶ್ರೀರಂಗರಾಯರ ಸ್ಥಿತಿ ಚಿಂತಾಜನಕವಾಗಿತ್ತು. ವೆಲ್ಲೂರಿನ ರಕ್ಷಣೆಗೆ ಸಾಕಷ್ಟು ಸೈನಿಕರು ಇರಲಿಲ್ಲ. ಅವರಿಗೆ ಶಸ್ತ್ರಾಸ್ತ್ರಗಳ ಅಭಾವವಿತ್ತು. ರಾಜಭಂಡಾರವೂ ಬರಿದಾಗಿತ್ತು. ಅಲ್ಲದೆ ಅಯ್ಯಪ್ಪ ನಾಯಕರ ಅಭಿಮಾನಿಗಳು ರಾಜಧಾನಿಯಲ್ಲಿ ಸೇರಿಕೊಂಡು ಕೋಟೆಯನ್ನು ವಿದ್ರೋಹದ ಉತ್ತವನ್ನಾಗಿ ಮಾಡಿದ್ದರು. ಈ ಪರಿಸ್ಥಿತಿಯಲ್ಲಿ ಸಾಮ್ರಾಟರಿಗೆ ವೆಲ್ಲೂರನ್ನು ಉಳಿಸಿಕೊಳ್ಳುವುದು ಸಾಹಸದ ಮಾತೇ ಆಗಿತ್ತು. ಇಂತಿರುವಾಗ ಅಮಾತ್ಯ ವೆಂಕಟೇಶಯ್ಯನವರ ನೆರವಿನಂತೆ ಸಾಮ್ರಾಟರು ಅಲ್ಲಿಂದ ಗುಪ್ತ ಮಾರ್ಗದಲ್ಲಿ ತಪ್ಪಿಸಿಕೊಂಡು ತಂಜಾವೂರಿನ ವಿಜಯರಾಘವ ನಾಯಕರಲ್ಲಿ ಆಶ್ರಯ ಪಡೆಯಲು ಹೊರಟರು. ನಂತರ ಮೀರ್ ಜುಮ್ಲಾರು ತಮ್ಮ ದಳದೊಡನೆ ಸಾಮ್ರಾಟರನ್ನು ಸೆರೆ ಹಿಡಿಯಲು ಅರಮನೆಗೆ ಬಂದಾಗ ಅಲ್ಲಿ ಅಚ್ಚರಿ ಕಾದಿತ್ತು. ಸಾಮ್ರಾಟ್ ಶ್ರೀರಂಗರಾಯರು ತಾವು ಸೋತು ವೆಲ್ಲೂರನ್ನು ಶತ್ರುಗಳಿಗೆ ಬಿಟ್ಟು ತಲೆ ತಪ್ಪಿಸಿಕೊಂಡು ಹಾಗೂ ತಮ್ಮ ಮೇಲಿನ ಸೇಡನ್ನು ನಗರದ ಜನತೆಯ ಮೇಲೆ ತೀರಿಸಿಕೊಳ್ಳಬಾರದೆಂದು ಪತ್ರ ಬರೆದಿಟ್ಟು ಹೋಗಿದ್ದರು. ಈ ಪತ್ರವನ್ನು ಕಂಡ ಮೀರ್ ಜುಮ್ಲಾರು ವ್ಯಂಗ್ಯವಾಗಿ ನಕ್ಕರು. ಕೆಲವು ದಿನಗಳ ನಂತರ ಗೂಢಚಾರರಿಂದ ಶ್ರೀರಂಗರಾಯರು ತಂಜಾವೂರಿನ ವಿಜಯರಾಘವ ನಾಯಕರ ಆಶ್ರಯಕ್ಕೆ ಹೋಗಿರುವುದಾಗಿ ಮೀರ್ ಜುಮ್ಲಾರಿಗೆ ತಿಳಿಸಿದರು. ಅವರು ಕೂಡಲೇ ಸೈನ್ಯ ಸಮೇತರಾಗಿ ತಂಜಾವೂರಿಗೆ ಹೊರಟರು. ಈ ವಿಷಯವನ್ನು ತಿಳಿದ ಶ್ರೀರಂಗರಾಯರು ತಮ್ಮಿಂದ ವಿಜಯರಾಘವ ನಾಯಕರು ಯವನರ ಸಿಟ್ಟಿಗೆ ತುತ್ತಾಗಬಹುದೆಂದು ಭಾವಿಸಿ ತಂಜಾವೂರಿಗೆ ಮೀರ್ ಜುಮ್ಲಾರು ಬರುವ ಮುನ್ನವೇ ರಾಜ ಒಡೆಯರ ಬಳಿ ಆಶ್ರಯ ಪಡೆಯಲು ಮೈಸೂರಿನ ಕಡೆಗೆ ಹೊರಟರು. ಹಾಗೂ ಸಾಮ್ರಾಟರು ಹೊರಡುವಾಗ ಮೀರ್ ಜುಮ್ಲಾರಿಗೆ ಒಂದು ಪತ್ರ ಬರೆದರು. ಅದೇನೆಂದರೆ, ತಾವು ತಂಜಾವೂರಿನಿಂದ ಹೊರಟು ದೇಶಾದ್ಯಂತ ಹೋಗುತ್ತಿರುವುದಾಗಿಯೂ ನಮ್ಮಿಂದ ತಮಗೆ ಯಾವುದೇ ತೊಡಕು ಬಾರದು, ನನ್ನನ್ನು ಹಿಡಿಯುವಲ್ಲಿ ನಿಮಗೆ ಯಾವುದೇ ಪ್ರಯೋಜನವಿಲ್ಲವೆಂದು ಬರೆದಿದ್ದರು. ಈ ಪತ್ರದಿಂದ ಮೀರ್ ಜುಮ್ಲಾರಿಗೆ ಬೇಸರವಾಯಿತು. ಆದರೆ ತಂಜಾವೂರಿನವರೆಗೂ ಬಂದು ವಿಜಯರಾಘವ ನಾಯಕರ ವೈಭವವನ್ನು ಕಂಡು ಅವರಿಗೆ ಸುಮ್ಮನೆ ಹಿಂದಿರುಗುವ ಮನಸ್ಸಾಗಲಿಲ್ಲ. ಇದೇ ಕಾರಣ ಅವರು ಶ್ರೀರಂಗರಾಯರನ್ನು ಹುಡುಕಿ ಬಂದಿರುವ ಕುಂಟು ನೆಪ ಒಡ್ಡಿ ತಂಜಾವೂರನ್ನು ಗೆದ್ದು ಅಲ್ಲಿನ ನಾಯಕರಿಂದ ಹೇರಳವಾಗಿ ಕಪ್ಪವನ್ನು ವಸೂಲಿ ಮಾಡಿಕೊಂಡು ಒಂದೊಂದೇ ಹಿಂದೂ ರಾಜ್ಯಗಳನ್ನು ಕಬಳಿಸಬೇಕೆಂದು ಆಲೋಚಿಸಿ ಅಂತೆಯೇ ವಿಜಯರಾಘವ ನಾಯಕರಿಗೆ ಪತ್ರ ಬರೆದರು. ಈ ಪತ್ರವನ್ನು ನೋಡಿ ವಿಜಯರಾಘವ ನಾಯಕರು ಕೋಪೋದ್ರಿಕ್ತರಾದರು. ಸುಲ್ತಾನರನ್ನು ಎದುರು ಹಾಕಿಕೊಂಡು ಬದುಕಲು ಸಾಧ್ಯವಿಲ್ಲವೆಂದು ಅರಿತ ನಾಯಕರು ಅಂತೆಯೇ ಮೀರ್ ಜುಮ್ಲಾರಲ್ಲಿ ಸಂಧಾನಕ್ಕೊಪ್ಪಿದರು. ನಂತರ ಮೀರ್ ಜುಮ್ಲಾರು ಯುದ್ಧವಿಲ್ಲದೆ ತಂಜಾವೂರನ್ನು ಅಧೀನಕ್ಕೆ ತೆಗೆದುಕೊಂಡರು ಹಾಗೂ ವಿಜಯರಾಘವ ನಾಯಕರಿಗೆ ಸ್ನೇಹ ಹಸ್ತ ನೀಡಿ ಅವರಿಂದ ವಿಶೇಷವಾಗಿ ಕಪ್ಪ ಕಾಣಿಕೆಗಳನ್ನು ಪಡೆದು ಹಿಂದಿರುಗಿದರು. ನಂತರ ಮೀರ್ ಜುಮ್ಲಾರು ಸ್ವತಂತ್ರ ರಾಜ್ಯಗಳಾಗಲು ಹವಣಿಸುತ್ತಿದ್ದ ಮಧುರೆ, ಜಿಂಜಿಯ ಮೇಲೂ ದಂಡೆತ್ತಿ ಹೋಗಲು ಶ್ರೀರಂಗರಾಯರ ಒಂದು ಕುಂಟು ನೆಪ ಒಡ್ಡಿ ಅಂತೆಯೇ ಅವರು ಮೊದಲು ಜಿಂಜಿಗೆ ತೆರಳಿದರು. ಮೀರ್ ಜುಮ್ಲಾರು ತಂಜಾವೂರಿನ ಮೇಲೆ ದಂಡೆತ್ತಿ ಹೋಗಿರುವ ಸುದ್ದಿಯನ್ನು ಕೇಳಿ ಮಧುರೆಯ ತಿರುಮಲ ನಾಯಕರು ಹರ್ಷಿಸಿದ್ದರು. ಆದರೆ ತಂಜಾವೂರನ್ನು ಗೆದ್ದು ಅಲ್ಲಿನ ನಾಯಕರಿಂದ ಕಪ್ಪ ಕಾಣಿಕೆಗಳನ್ನು ಸ್ವೀಕರಿಸಿ ಈಗ ಜಿಂಜಿ ಹಾಗೂ ಮಧುರೆಗಳ ಮೇಲೆ ದಂಡೆತ್ತಿ ಬರುತ್ತಿರುವರೆಂಬ ವಾರ್ತೆಯನ್ನು ತಿಳಿಯುತ್ತಲೇ ಗಾಬರಿಗೊಂಡರು. ಗೋಲ್ಕೊಂಡದ ಯವನರನ್ನು ವಿಜಯನಗರದ ಮೇಲೆ ಎತ್ತಿ ಕಟ್ಟಿದ್ದುದು ತನ್ನ ಸ್ವಾತಂತ್ರ್ಯಕ್ಕೆ ಮುಳುವಾಯಿತೆಂದು ಅವರು ವ್ಯಥೆಪಟ್ಟರು. ನಂತರ ತಿರುಮಲ ನಾಯಕರು ತಮ್ಮ ಸ್ವತಂತ್ರದ ದುರಾಸೆಯಿಂದ ದಕ್ಷಿಣಾಪಥದ ಮೇಲಿನ ಒಡೆತನಕ್ಕಾಗಿ ಆಸಕ್ತರಾಗಿದ್ದ ಮೂವರು ದೊರೆಗಳಾದ ಬಿಜಾಪುರದ ಸುಲ್ತಾನರು, ಗೋಲ್ಕೊಂಡದ ಸುಲ್ತಾನರು ಹಾಗೂ ಮೊಘಲರನ್ನು ಒಬ್ಬರ ಮೇಲೊಬ್ಬರಂತೆ ಎತ್ತಿ ಕಟ್ಟಿ ಅವರವರಲ್ಲೇ ಜಗಳ ತಂದಿಡಲು ಹೊಂಚು ಹಾಕಿದ್ದರು.
ಇಂತಿರುವಾಗಲೇ ತಿರುಮಲ ನಾಯಕರು ಗೋಲ್ಕೊಂಡದ ಸೈನ್ಯದಿಂದ ತಪ್ಪಿಸಿಕೊಳ್ಳಲು ಬಿಜಾಪುರದವರ ನೆರವನ್ನು ಪಡೆಯಲು ಯೋಚಿಸಿದರು. ಬಿಜಾಪುರದ ಸೈನ್ಯದಲ್ಲಿ ಬಹುತೇಕ ಮಂದಿಯು ಹಿಂದೂಗಳಾಗಿದ್ದರು. ಅವರಲ್ಲಿ ಮರಾಠ ಸರದಾರರಾದ ಶಹಜಿಯವರು ನಾಯಕರಾಗಿದ್ದರು. ಅವರು ಮಹಮ್ಮದ್ ಆದಿಲ್ ಶಾ ಸುಲ್ತಾನರ ಆಪ್ತವರ್ಗಕ್ಕೆ ಸೇರಿದ್ದರು. ಇದೇ ಕಾರಣದಿಂದ ಅವರನ್ನು ಒಲಿಸಿಕೊಂಡು ತಮ್ಮ ಕಾರ್ಯ ಸಫಲಿಸಿಕೊಳ್ಳಲು ತಿರುಮಲ ನಾಯಕರು ಶಹಜಿಯವರ ಹಿಂದೆ ಬಿದ್ದಿದ್ದರು. ಅದರಂತೆಯೇ ಅವರು ಅಮಾತ್ಯರಾದ ರಾಮಪ್ಪಯ್ಯನವರನ್ನು ಬಿಜಾಪುರಕ್ಕೆ ರಾಯಭಾರಿಯಾಗಿಯೂ ಕಳಿಸಿದ್ದರು. ರಕ್ಕಸ ತಂಗಡಿ ಯುದ್ಧವಾದ ಮೇಲೆ ವಿಜಯನಗರ ಸಾಮ್ರಾಜ್ಯದ ಉತ್ತರಾಧಿಕಾರಿಯಾಗಲು ಶಾಹಿ ರಾಜ್ಯಗಳಲ್ಲಿ ಪೈಪೋಟಿ ನಡೆದಿತ್ತು. ಈ ಪ್ರಯತ್ನದಲ್ಲಿ ಅಹಮದ್ ನಗರವನ್ನು ಹಿಂದೊತ್ತಿ ಗೋಲ್ಕೊಂಡದವರು ಪ್ರಾಬಲ್ಯಕ್ಕೆ ಬಂದಿದ್ದರು. ಈಗ ಅವರನ್ನು ಮುರಿದು ಬಿಜಾಪುರದ ಸುಲ್ತಾನರು ತಾವು ವಿಜಯನಗರ ಸಾಮ್ರಾಜ್ಯದ ಅವಶೇಷದ ಮೇಲೆ ಭವ್ಯವಾದ ಬಿಜಾಪುರ ಸಾಮ್ರಾಜ್ಯವನ್ನು ನಿರ್ಮಿಸಲು ಮಹತ್ವಾಕಾಂಕ್ಷೆಯನ್ನು ಹೊಂದಿದ್ದರು. ಇವರ ಸಾಮ್ರಾಜ್ಯ ವಿಸ್ತರಣಾ ದಾಹದಲ್ಲಿ ಮರಾಠ ಸರದಾರರಾದ ಶಹಜಿಯವರು ಪ್ರಮುಖ ಪಾತ್ರ ವಹಿಸಿದ್ದರು. ಶಹಜಿಯವರು ಸಾಮಾನ್ಯ ಸೈನಿಕರಾಗಿ ತಮ್ಮ ಕಾರ್ಯ, ದಕ್ಷತೆ, ಧೈರ್ಯ ಸಾಹಸಗಳ ಫಲವಾಗಿ ಹಂತ ಹಂತವಾಗಿ ಮೇಲೇರಿ ಸುಲ್ತಾನರ ಅಭಿಮಾನಕ್ಕೆ ಪಾತ್ರರಾದ ಸ್ವಾಮಿನಿಷ್ಠ ಸೇವಕರಲ್ಲಿ ಒಬ್ಬರಾಗಿದ್ದರು. ಅವರನ್ನು ಒಲಿಸಿಕೊಂಡರೆ ಜಿಂಜಿ ಮದುರೆಗಳಿಗೆ ಗೋಲ್ಕೊಂಡದವರಿಂದ ಬಂದಿರುವ ವಿಪತ್ತು ನಿವಾರಿಸಿಕೊಳ್ಳಬಹುದೆಂದು ತಿರುಮಲ ನಾಯಕರು ಯೋಚಿಸಿದ್ದರು. ಅವರ ಮುತ್ಸದ್ದಿತನಕ್ಕೆ ಈ ವಿಷಯವೇ ಸಾಕ್ಷಿಯಾಗಿತ್ತು. ಬಿಜಾಪುರದ ಸುಲ್ತಾನರ ಸಮರ್ಥ ಸೇನಾನಿಗಳಲ್ಲೊಬ್ಬರಾದ ಮುಸ್ತಫಾ ಖಾನರಿಗೆ ಶಹಜಿಯವರೆಂದರೆ ಅಷ್ಟಕ್ಕಷ್ಟೆಯಾಗಿತ್ತು. ಹಾಗೂ ಶಹಜಿಯವರು ಹಿಂದುವಾದ ಕಾರಣದಿಂದ ಅವರನ್ನು ಕಂಡರೆ ಮುಸ್ತಫಾ ಖಾನರಿಗೆ ಹಿಡಿಸದಾಗಿತ್ತು. ಇಂತಿರುವಾಗಲೇ ಬಿಜಾಪುರದ ಆಸ್ಥಾನದಲ್ಲಿ ಶಹಜಿಯವರು ಮುಖ್ಯ ಅಧಿಕಾರಿಯಾಗಿದ್ದರು. ಅದರಿಂದ ಶಹಜಿಯವರ ಬಗ್ಗೆ ಇಲ್ಲಸಲ್ಲದ ಆರೋಪಗಳನ್ನು ಸುಲ್ತಾನರ ಕಿವಿಯಲ್ಲಿ ಹಿಂಡುತ್ತಿದ್ದರು. ಇದರೊಂದಿಗೆ ಶಹಜಿಯವರ ಮಗರಾದ ಶಿವಾಜಿಯವರು ತಮ್ಮದೇ ಆದ ಹಿಂದೂ ಸಾಮ್ರಾಜ್ಯವನ್ನು ಕಟ್ಟುವ ಹವಣಿಕೆಯಲ್ಲಿದ್ದರು. ಈ ವಿಚಾರಗಳು ಸುಲ್ತಾನರ ಕಿವಿಗೂ ಬಿದ್ದಿದ್ದು ಅವರು ಈ ವಿಚಾರವಾಗಿಯೇ ಶಹಜಿಯವರೊಂದಿಗೆ ಮಾತನಾಡಲು ಆಸ್ಥಾನಕ್ಕೆ ಕರೆದಿದ್ದರು. ನಂತರ ಕೆಲವು ಮಾತುಗಳಲ್ಲೇ ಸುಲ್ತಾನರು ಶಹಜಿಯವರನ್ನು ಪ್ರಶ್ನಿಸಿದರಾದರೂ ನಂತರ ಅವರಿಗೆ ಶಹಜಿಯವರ ಉತ್ತರ ತಿಳಿದ ಮೇಲೆ ಅವರಲ್ಲಿ ಅಧಿಕ ಗೌರವಗಳುಂಟಾದವು. ಶಹಜಿಯವರು ಹಿಂದುವಾಗಿದ್ದರೂ ಸುಲ್ತಾನರಿಗೆ ಸ್ವಾಮಿನಿಷ್ಠ ಸೇವಕರಾಗಿದ್ದರು ಹಾಗೂ ಅವರಿಗೆ ಹಿಂದೂ ಮುಸ್ಲಿಂ ಎಂಬ ಭೇದವಿರಲಿಲ್ಲ. ಅವರು ಎಂದಿಗೂ ಹಿಂದೂಗಳ ವಿಚಾರವಾಗಿ ಸುಲ್ತಾನರಿಗೆ ದ್ರೋಹ ಬಗೆದಿರಲಿಲ್ಲ. ರಾಮಪ್ಪಯ್ಯನವರು ಶಹಜಿಯವರನ್ನು ಬಿಜಾಪುರದಲ್ಲಿ ಭೇಟಿ ಮಾಡಿ ಗೋಲ್ಕೊಂಡದವರಿಂದಾದ ಅಕೃತ್ಯಗಳನ್ನು ವಿವರಿಸಿ ತಮಗೆ ಈಗ ನೆರವು ನೀಡುವಂಥವರು ನೀವೊಬ್ಬರೇ ಎಂದು ದೈನ್ಯದಿಂದ ಕೇಳಿಕೊಂಡರು. ಹಿಂದೊಮ್ಮೆ ಗೋಲ್ಕೊಂಡದವರನ್ನು ತಿರುಮಲರೇ ಆಹ್ವಾನಿಸಿ ಇಂದು ತಮ್ಮನ್ನು ರಕ್ಷಿಸಿಕೊಳ್ಳಲು ಗೋಲ್ಕೊಂಡದವರನ್ನೇ ಬಡಿದಟ್ಟಲು ತಿರುಮಲ ನಾಯಕರು ಹೂಡಿರುವ ತಂತ್ರಕ್ಕೆ ಸುಲ್ತಾನರು ಅಚ್ಚರಿಪಟ್ಟರು. ಮೊದಲಿಗೆ ಈ ವಿಚಾರವು ಸುಲ್ತಾನರಿಗೆ ಸಹಿಸದಾದರೂ ನಂತರ ರಾಮಪ್ಪಯ್ಯನವರು ಕೊಟ್ಟ ಭರವಸೆಗೆ ಅವರು ಈ ಯುದ್ಧಕ್ಕೆ ನೆರವಾಗಲು ಸಮ್ಮತಿ ಕೊಟ್ಟರು. ಅದೇನೆಂದರೆ ಸುಲ್ತಾನರು ಮಧುರೆಯ ಸ್ವಾತಂತ್ರ್ಯ ಹಗರಣವಾಗದಂತೆ ನೋಡಿಕೊಂಡರೆ ಅವರಿಗೆ ಜಿಂಜಿಯಲ್ಲಿನ ಸಂಪತ್ತನ್ನು ಪಡೆಯಬಹುದೆಂದು ಆಸೆ ಹುಟ್ಟಿಸಿದ್ದರು.